ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಿದ್ದೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಡ್ ನನ್ನ ಚಾನಲ್‌ಗೆ ಹೊಸದಾಗಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಸಂಜೆಯಿಂದ ವ್ಲಾಗ್‌ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬರ್ತಾ ತರಕಾರಿ ಮತ್ತೆ ಹೂವುಗಳ್ನ ತಗೊಂಬಂದಿದ್ದೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡೋಣ ಅಂತೇಳಿ, ಅಂದ್ರೆ ಬಾಕ್ಸಿಗೆ ಹಾಕಿಡೋಣ ಅಂತೇಳಿ. ಫಸ್ಟ್ ನಾನು ಹೂವನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟು, ನೆಕ್ಸ್ಟ್ ನಾನು ಸೊಪ್ಪನ್ನ ಸಂಜೆನೆ ಸೋಸಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಅದನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನ ಪಾಲಕ್ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲಾನು ತಗೊಂಡ್ ಬಂದಿದ್ದೆ. ಸೊ ಎಲ್ಲಾನು ಕೂಡ ವಾಶ್ ಮಾಡಿ ನಾನಿವಾಗ ಈ ಸ್ಪಿನ್ನರ್‌ನಲ್ಲಿ ಡ್ರೈ ಮಾಡಿ ಎತ್ತಿಟ್ಕೊಂತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಈ ಸ್ಪಿನ್ನರ್ ಬಗ್ಗೆ ನಿಮ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಈ ಸ್ಪಿನ್ನರ್ ಏನಾದ್ರು ನಿಮಗೆ ಬೇಕಂದ್ರೆ ಬೇಕಿದ್ರೆ ಅಮೆಜಾನಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ನಾನು ಅಮೆಜಾನಲ್ಲಿ ಪರ್ಚೇಸ್ ಮಾಡೋದು. ತುಂಬಾ ಚೆನ್ನಾಗಿದೆ ಇದು. ತುಂಬಾನೇ ಚೆನ್ನಾಗಿ ಯೂಸ್ ಆಗ್ತಾ ಇದೆ ನನಗೆ. ಇನ್ನ ತರಕಾರಿ, ಸೊಪ್ಪು ಈ ತರದ್ದೆಲ್ಲ ವಾಶ್ ಮಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ ರೀತಿ ಸೊಪ್ಪನ್ನ ವಾಶ್ ಮಾಡಿ ಈ ತರ ಸ್ಪಿನ್ ಮಾಡಿದ್ರೆ ನೀರು ಎಕ್ಸ್ಟ್ರಾಸ್ ನೀರೆಲ್ಲ ಅದರಲ್ಲಿರೋದಂತ ಪೆಸ್ಟಿಸೈಡ್ಸ್ ಏನಿದ್ರು ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಇದನ್ನ ಏನು ಈ ತರ ಕ್ಲೀನ್ ಮಾಡ್ಕೊಂಡ ನಂತರ ನಾವು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ಬೋದು. ಸಪೋಸ್ ಏನಾದ್ರು ನೀವು ಸೊಪ್ಪನ್ನ ಇನ್ನ ಒಂದ್ 2 ದಿನ, 3 ದಿನ ಈ ತರ ಏನಾದ್ರು ಇಡ್ತೀನಿ ಅಂತಂದ್ರೆ ನೀವು ಟಿಶ್ಯೂ ಪೇಪರ್‌ನ ಕೆಳಗಡೆ ಮತ್ತೆ ಮೇಲ್ಗಡೆ 2 ಟೈಮುನು ಹಾಕಿಡ್ಬೋದು. ನಾನು ಪಾಲಕ್ ಸೊಪ್ಪನ್ನ ಆ, ನಾಳೆನೆ ಬಳಸ್ಕೊಂತಾ ಇರೋದ್ರಿಂದ ಮೇಲ್ಗಡೆ ಮಾತ್ರನೇ ಟಿಶ್ಯೂ ಪೇಪರ್‌ನ, ಇನ್ನ ಅದರಲ್ಲಿರುವಂತ ಮಾಯಿಶ್ಚರ್ ಕಂಟೆಂಟ್‌ನೆಲ್ಲ ಟಿಶ್ಯೂ ಪೇಪರ್‌ನಲ್ಲಿ ಅದ್ದಿ ಎತ್ತಿಡ್ತಾ ಇದ್ದೀನಿ. ಇನ್ನ ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಟಿಶ್ಯೂ ಪೇಪರ್‌ನ ಸ್ವಲ್ಪ ಕೆಳಗಡೆ ಅಥವಾ ಮೇಲ್ಗಡೆ ಹಾಕಿ 2 ಕಡೆನೂ ಹಾಕಿ ಎತ್ತಿಟ್ಕೊಂಡ್ರೆ ಬೆಟರು. ಟಿಶ್ಯೂ ಪೇಪರ್‌ನೇ ಹಾಕ್ಬೇಕು ಅಂತ ಏನಿಲ್ಲ. ಒಂದು ಹಳೆ ಕಾಟನ್ ಬಟ್ಟೆ ಏನಾದ್ರು ಇರುತ್ತಲ್ವಾ, ಈಗ ಪಂಚೆ ಇರ್ಬೋದು, ಈ ತರದ್ದೇನಾದ್ರು ಕಾಟನ್ ಬಟ್ಟೆಗಳು ತೆಳುಗಿರೋದಿರುತ್ತಲ್ಲ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಬಾಕ್ಸಿಗೆ ಆಗೋ ತರ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಅದನ್ನ ಹಾಕಿ ಕೂಡ ಎತ್ತಿಟ್ಕೋಬಹುದು. ಮತ್ತೆ ಅದನ್ನ ರೀಯೂಸ್ ಕೂಡ ಮಾಡ್ಕೋಬಹುದು, ಡ್ರೈ ಮಾಡ್ಕೊಂಡು. ಇನ್ನ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಸಹ ಅದೇ ರೀತಿ ಸ್ಪಿನ್ ಮಾಡ್ಕೊಂಡು ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ನಾನು ಸ್ವಲ್ಪ 2 ಡೇಸ್ ಆದ್ಮೇಲೆ ಬಳಸೋದ್ರಿಂದ ನಾನು ಆಗ್ಲೇ ಹೇಳ್ದಾಗೆ ಟಿಶ್ಯೂ ಪೇಪರ್‌ನ ಮೇಲೆ ಮತ್ತೆ ಕೆಳಗಡೆ 2 ಕಡೆನೂ ಸೇರಿಸಿ ಹಾಕಿ ಎತ್ತಿಟ್ಕೊಂತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾಸ್ ನೀರ್ನೆಲ್ಲ ಈ ರೀತಿ ವೆಟ್ ಮಾಡಿದ್ರೆ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಹೋಗುತ್ತೆ. ಟಿಶ್ಯೂ ಪೇಪರ್‌ಗೆ ಈಸಿಲಿ ಅಲ್ಲಿರಲ್ಲಿರೋಂಥ ನೀರ್ ಕಂಟೆಂಟ್ ಎಲ್ಲ ಬಂದ್ಬಿಡುತ್ತಲ್ವಾ. ಈ ರೀತಿ ಮಾಡಿ ಕೂಡ ಎತ್ತಿಟ್ಕೋಬಹುದು. ಈ ರೀತಿ ಮಾಡೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಸ್ಟೋರ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಯಾವುದನ್ನೇ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಸ್ಟೋರ್ ಮಾಡ್ಕೋಬಹುದು. ಇನ್ನ ನಾನಿಲ್ಲಿ ಸುಮಾರು ತರಕಾರಿಗಳು ಸ್ವಲ್ಪನೇ ತಗೊಂಬಂದಿರೋದು. ಇನ್ನ ಬೀನ್ಸ್ ಬೇಕಾಗಿತ್ತು. ಬೀನ್ಸ್ ಇರ್ಲಿಲ್ಲ ಮನೆಯಲ್ಲಿ. ಹಾಗೆ ಬೆಂಡೆಕಾಯಿ ಈ ತರದ್ದೆಲ್ಲ ತಗೊಂಬಂದೆ. ಬೀನ್ಸು ಮತ್ತೆ ಬೆಂಡೆಕಾಯಿ ಕೂಡ ನಾನು ವಾಶ್ ಮಾಡಿ ಎಲ್ಲಾ ತರಕಾರಿಗಳನ್ನ ಕೂಡ ನಾನು ಆಲ್ಮೋಸ್ಟ್ ವಾಶ್ ಮಾಡಿನೇ ಎತ್ತಿಟ್ಕೊಂತೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೋಬಹುದು. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ನಮ್ಗೆ ಟೈಮ್ ಸೇವ್ ಆಗುತ್ತೆ. ಅರ್ಜೆಂಟಿಗೆ ನಾವೇನಾದ್ರು ತರಕಾರಿನ ತಗೊಂಡು ಕಟ್ ಮಾಡ್ಕೊತಿದೀವಿ ಅಂತ ಅಂದ್ರೆ, ಅವಾಗ ಈಸಿಲಿ ತಗೊಂಡ ತಕ್ಷಣ ಕಟ್ ಮಾಡಿ ರೆಡಿ ಮಾಡ್ಕೊಬಿಡ್ಬೋದು. ಇನ್ನ ಕೆಲವೊಂದ್ ಸರ್ತಿ ನಾನು ತರಕಾರಿಗಳನ್ನ ಕಟ್ ಮಾಡಿ ಹೆಚ್ಚಿ ರೆಡಿ ಕೂಡ ಮಾಡ್ಕೊಬಿಡ್ತೀನಿ. ಸಪೋಸ್ ಏನಾದ್ರು ನಾಳೆಗೆ ಏನಾದ್ರು ನನ್ಗೆ ಬೇರೆ ಏನಾದ್ರು ತರಕಾರಿಯಿಂದ ನಾನು ತಿಂಡಿ ಮಾಡ್ತಿದ್ದೀನಿ ಅಂತ ಅಂದ್ರೆ, ಏನಕ್ಕಾದ್ರೂ ಯೂಸ್ ಆಗ್ತಿದೆ ಅಂದ್ರೆ ನಾನು ಈ ಸಾಯಂಕಾಲನೇ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ತುಂಬಾ ದಿನ ಆ ರೀತಿ ಮಾಡಲ್ಲ. ನಾನು ಜಾಸ್ತಿ ಅವಾಗ್ಲೇ ಕಟ್ ಮಾಡಿ ಅವಾಗ್ಲೇ ಮಾಡ್ಕೊಳ್ಳೋದು ಜಾಸ್ತಿನೇ. ಅದ್ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ಈ ರೀತಿನೂ ಮಾಡ್ಕೊಳ್ಳೋಣ ಅಂತೇಳಿ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನ ಟೊಮೊಟೊ ಕೂಡ ವಾಶ್ ಮಾಡಿ ಎಲ್ಲಾನು ಕೂಡ ಎತ್ತಿಟ್ಕೊಂಡಾಯ್ತು. ಇನ್ನ ಈ ಬೀನ್ಸು ಮತ್ತೆ ಬೆಂಡೆಕಾಯಿನ ನಾನು ಏನು ವಾಶ್ ಮಾಡ್ಕೊಂಡಿದ್ನಲ್ಲ, ಒಂದು ಕಾಟನ್ ಬಟ್ಟೆನಲ್ಲಿ ಇದನ್ನ ಹಾಗೆ ಮೇಲ್ಗಡೆ ಇರೋಂಥ ವೆಟ್‌ನೆಲ್ಲ ಒರೆಸಿ ಎತ್ತಿಟ್ಕೊಂತಾ ಇದೀನಿ. ಇದನ್ನ ಒಂದು ದೊಡ್ಡ ಬಾಕ್ಸ್‌ಗಳಿಗೆ ಹಾಕಿ ಇನ್ನ ಬೀನ್ಸ್‌ನ ನಾನು ಎಲ್ಲಾನು ಕೂಡ ಸೋಸಿ ರೆಡಿ ಮಾಡಿ ಎತ್ತಿಟ್ಕೊಂತಿದ್ದೀನಿ. ಬೀನ್ಸ್ ಇರ್ಬೋದು ಅಥವಾ ಕ್ಯಾರೆಟು, ಮೂಲಂಗಿ ಈ ತರದ್ದೇನಾದ್ರು ತಗೊಂಡ್ರೆ ನಾನು ಮೂಲಂಗಿ, ಕ್ಯಾರೆಟ್‌ನೆಲ್ಲ ಏನ್ ಮಾಡ್ತೀನಿ ಅಂದ್ರೆ ಪೀಲ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟೇನೆ ವಾಶ್ ಮಾಡಿ ಪೀಲ್ ಮಾಡ್ಬಿಟ್ಟು ಅದನ್ನ ಒಂದು ಉದ್ದ ಇರುವಂತ ಬಾಕ್ಸಲ್ಲಿ ನೀರ್ ತುಂಬಿ ಅದ್ರೊಳಗಡೆ ಎತ್ತಿಟ್ಬಿಡ್ತೀನಿ. ಅದಾದ್ರೆ ಹಂಗಿದ್ರೆ 15 ಡೇಸ್ ಆದ್ರೂನು, 20 ಡೇಸ್ ಆದ್ರೂನು ಕೂಡ ಕೆಟ್ಟೋಗೋದಿಲ್ಲ. ಆಮೇಲೆ ಫ್ರೆಶ್ ಆಗಿರುತ್ತೆ ಆ ರೀತಿ ಮಾಡೋದ್ರಿಂದ. ಸೊ ನಾನು ಹಾಗೆ ಮಾಡ್ಕೋತೀನಿ. ಇನ್ನ ಬೀನ್ಸ್ ಎಲ್ಲ ಆದ್ರೆ ಬೀನ್ಸು, ಮೆಣಸಿನಕಾಯಿ ಈ ತರದ್ದೆಲ್ಲ ತೊಟ್ಟನ್ನ ಸೋಸ್ಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ, ನಾವು ಮಾಡ್ಕೊಳ್ಳೋ ಟೈಮ್‌ನಲ್ಲಿ ತಿಂಡಿ ಅಥವಾ ಅಡ್ಗೆ ಮಾಡೋ ಟೈಮ್‌ನಲ್ಲಿ ನನ್ಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ತರಕಾರಿನ ಅದು ಯಾಕೆಂದ್ರೆ ತರಕಾರಿ ಹೆಚ್ಕೊಳ್ಳೋದು ಎಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಅದೇ ಜಾಸ್ತಿ ಟೈಮ್ ಹೋಗೋದು. ಅಡ್ಗೆ ಮಾಡೋದಕ್ಕಿಂತ ನಾವು ಹೆಚ್ಚಿಟ್ಕೊಳ್ಳುವಂಥ ತರಕಾರಿನಲ್ಲೇ ನಮಗೆ ಟೈಮ್ ತುಂಬಾ ಹೋಗ್ಬಿಡುತ್ತೆ. ಹಾಗಾಗಿ ಇನ್ನ ಒಂದು ಪೊಮಗ್ರಾನೇಟ್ ಕೂಡ ತಗೊಂಬಂದಿದೆ. ಇದನ್ನ ನಾನು ಬಿಡ್ಸಿ ಎತ್ತಿಟ್ಬಿಡ್ತಾ ಇದ್ದೀನಿ. ಇನ್ನು ಸ್ಕೂಲ್‌ಗೆ ಮಕ್ಳಿಗೆ ಅರ್ಜೆಂಟಿಗೆ ನಾನು ಲಂಚ್ ಬಾಕ್ಸಿಗೆ ಹಾಕುವಾಗ ನನ್ಗೆ ಅವಾಗ ಇದನ್ನ ಪೊಮಗ್ರಾನೇಟ್ ಅಂತೂ ಆ ಟೈಮಲ್ಲಿ ಬಿಡ್ಸಿ ಹಾಕೋದಕ್ಕೆ ಟೈಮ್ ಸಾಕಾಗೋದೇ ಇಲ್ಲ.
ಎಷ್ಟು ಬೇಗ ಮಕ್ಕಳಿಗೆ ಎದ್ದು ತಿಂಡಿ ರೆಡಿ ಮಾಡಿ, ಬಾಕ್ಸ್ ಎಲ್ಲ ರೆಡಿ ಮಾಡಿ, ಇನ್ನು ಅವ್ರಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ನಮ್ಗೆ ಅಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಎಷ್ಟು ಫಾಸ್ಟ್ ಕೆಲಸ ಆಗುತ್ತೆ ಅಂದರೆ ನಮ್ಮದು ಸಿಕ್ಕಾಪಟ್ಟೆ ಶತಾಬ್ದಿ ಎಕ್ಸ್‌ಪ್ರೆಸ್ ಥರ ಕೆಲಸ ಮಾಡ್ತೀವಿ ನಾನು ಮತ್ತೆ ನನ್ನ ಹಸ್ಬೆಂಡು ಬೆಳಗ್ಗೆ 8:30 ಆಗೋವರೆಗೂನುವೆ, ಮಕ್ಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರೋವರೆಗೂನುವೆ. ಇನ್ನ ನಾನು ಮಾವಿನಕಾಯಿ ಅಮ್ಮ ಊರಿಂದ ಕೊಟ್ಟು ಕಳ್ಸಿದ್ರು ಮೊನ್ನೆ ಊರಿಗೆ ಹೋಗಿದ್ದಾಗ. ಬಟ್ ನಾನು ಆ ಮಾವಿನಕಾಯಿನ ಇನ್ನೂ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ. ಸೊ ಇವಾಗ ಮಾಡೋಣ ಅಂತೇಳಿ ಕಟ್ ಮಾಡ್ತಿದ್ದೀನಿ. ಆಲ್ರೆಡಿ ಹಣ್ಣಿನ ಕಾಯಿಗಳು ಇವೆಲ್ಲ ಇದು ಸ್ವಲ್ಪ ಜಾಸ್ತಿನೇ ಹಣ್ಣಾಗೋ ಥರ ಇತ್ತು. ಸ್ವಲ್ಪ ಸ್ವೀಟ್ ಸ್ವೀಟ್ ಇತ್ತಲ್ಲ. ಸೊ ಇದನ್ನ ಹೆಚ್ಕೊಂಡು ತಿನ್ಕೊಂಬಿಡೋಣ ಅಂತೇಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಖಾರನ ಹಾಕ್ಕೊಂಡು ತಿನ್ನೋಣ ಅಂತೇಳಿ ಹಾಕ್ಕೊಂತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್‌ಗೆ ಮತ್ತೆ ಸಾಹಿತ್ಯಗೆ ತುಂಬಾನೇ ಇಷ್ಟ ಆಗುತ್ತೆ. ಹುಳಿ ಪದಾರ್ಥಗಳಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾನೆ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇನೆ. ಅವರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇನ್ನ ಮಿಕ್ಕಿದಂತ ಮಾವಿನಕಾಯಿಗಳನ್ನೆಲ್ಲ ಕೂಡ ಚೆನ್ನಾಗಿ ಹೆಚ್ಕೊಂಡು, ಅದು ಕೂಡ ಸ್ವಲ್ಪ ಲೈಟಾಗಿ ಹಣ್ಣಾಗಿರೋ ಥರ ಇತ್ತು. ಸೊ ಹಸಿ ಉಪ್ಪಿನಕಾಯಿ ಮಾಡ್ಕೊಂತಾ ಇರೋದ್ರಿಂದ ನೋ ಪ್ರಾಬ್ಲಮ್ ಅಂತ ಹೇಳಿ ಮಾವಿನಕಾಯಿನೆಲ್ಲ ಹೆಚ್ಚಿಟ್ಕೊಂಡು ನಾನು ಇದಕ್ಕೆ ಒಂದಷ್ಟು ಮೆಣಸಿನಕಾಯಿ ತಗೊಂಡಿದ್ದೀನಿ. ಸುಮಾರು ಒಂದು 15ರಿಂದ 20 ಮೆಣಸಿನಕಾಯಿ. ಹಸಿ ಮೆಣಸಿನಕಾಯಿನ ಹಣ್ಣಾಗಿರೋದು ತಗೊಂಡಿದ್ದೀನಿ ಅಷ್ಟೇನೆ. ಅದನ್ನ ಚಾಪ್ ಮಾಡ್ಬಿಟ್ಟು ಇದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹೆಚ್ಚಿರೋ ಮಾವಿನಕಾಯಿನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಹಾಗೇನೆ ನಾನೇನು ಮೆಣಸಿನಕಾಯಿನ ಚಾಪ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಕೂಡ ಇದ್ರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಉಪ್ಪಿನಕಾಯಿಗೆ ಒಂದು ಮಸಾಲೆ ಬೇಕಾಗುತ್ತೆ. ಈ ಮಸಾಲೆನ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್‌ನ ಇಟ್ಕೊಂಡು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದ್ 2 ಸ್ಪೂನ್ ಆಗುವಷ್ಟು ಬ್ಲಾಕ್ ಸಾಸಿವೆ, 1 ಸ್ಪೂನ್ ಆಗುವಷ್ಟು ಬಿಳಿ ಸಾಸಿವೆ, ಹಾಗೆ 1 ಸ್ಪೂನ್ ಅಷ್ಟು ಮೆಂತ್ಯ, 1 ಸ್ಪೂನ್ ಅಜ್ವೈನು, 1 ಸ್ಪೂನು ಅರ್ಧ ಸ್ಪೂನು ಕಲ್ಲೊಂಜಿ ತಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಜೊತೆಗೆ ಒಂದು 2 ಸ್ಪೂನ್ ಅಷ್ಟು ಸೋಂಪನ್ನ ತಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಸಿಮ್ಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೀದೋದ್ರೆ ಚೆನ್ನಾಗಿರೋದಿಲ್ಲ. ಸೊ ಸಿಮ್ಮಲ್ಲಿ ಘಮ ಬರೋವರೆಗೂನು ಚೆನ್ನಾಗಿ ಹುರ್ಕೊಂಡು ಇದನ್ನ ತರ್ತರಿಯಾಗಿ ಪೌಡರ್ ಮಾಡ್ಕೋಬೇಕು. ತರ್ತರಿಯಾಗಿ ಪೌಡರ್ ಮಾಡ್ಕೊಂಡ ನಂತರ ನಾವು ತಗೊಂಡಿರುವಂತ ಮಾವಿನಕಾಯಿ ಒಳಗಡೆ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪಿನಕಾಯಿಗೆ ಏನ್ ರೆಡಿ ಮಾಡ್ಕೊಂಡಿದೀವಲ್ವಾ, ಸೊ ಅದರಲ್ಲಿ ಈ ಪೌಡರು, ಅದ್ರ ಜೊತೆಗೆ ನಾನಿಲ್ಲಿ ಸುಮಾರು ಒಂದು 6ರಿಂದ 8 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಹಿಂಗನ್ನ ಸೇರಿಸ್ಕೊಂತಾ ಇದ್ದೀನಿ. ಇವಾಗ ಇದಕ್ಕೆ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಾಸಿವೆ ಎಣ್ಣೆನ ತಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಬಂದು ಸುಮಾರು 1 ಕಪ್ ಅಷ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಖಾರ ಚಿಲ್ಲಿ ಪೌಡರು ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರು ಎರಡನ್ನೂ ಕೂಡ ಬಳಸ್ಕೊತಾ ಇದ್ದೀನಿ. ನನಗೆ ಖಾರ ಜಾಸ್ತಿ ಇಷ್ಟ ಆಗೋದಿಲ್ಲ. ಮೆಣಸಿನಕಾಯಿ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಖಾರನ ಕಡಿಮೆನೇ ಹಾಕೋಣ ಅಂತ ಹೇಳಿ. ಇದಿಷ್ಟನ್ನು ಚೆನ್ನಾಗಿ ಎಣ್ಣೆ ಜಾಸ್ತಿ ಕಾಯಬಾರ್ದು. ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾವು ತಗೊಂಡಿರೋಂಥ ಚಿಲ್ಲಿ ಪೌಡರ್ಸ್‌ನ ಮಿಕ್ಸ್ ಮಾಡಿ, ಇದಾದ ನಂತರ ನಾವಿಲ್ಲಿ ಒಂದು ಮಾವಿನಕಾಯಿ ಏನು ತಗೊಂಡಿದೀವಲ್ಲ ಮಿಕ್ಸ್, ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದನ್ನ ಸುಮಾರು ಒಂದು ವಾರ ಬಿಸಿಲಲ್ಲಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿದನ್ನ ಈ ಬಾಟ್ಲು ಸಮೇತನೇ ಬಿಸಿಲಲ್ಲಿ ಇಟ್ಬಿಡ್ತೀನಿ. ಹಾಗೇನೆ ಇದು ನನಗೆ 1.5 ಬಾಟ್ಲಷ್ಟಾಯ್ತು. ಬಿಸಿಲಲ್ಲಿ ಇಟ್ಟ ನಂತರ ನನಗೆ 1 ಬಾಟ್ಲಷ್ಟೇ ಸಿಗೋದಷ್ಟೇನೆ ಇದು. ಕಡಿಮೆ ಆಗುತ್ತೆ. ಇವಾಗ ನಾನಿಲ್ಲಿ ರಾತ್ರಿ ಊಟಕ್ಕೆ ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ರಾಗಿ ರೊಟ್ಟಿ ಕೇಳಿದ್ರು. ಸೊ ಹಾಗಾಗಿ ಅದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು, ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಹಾಗೆ ಒಂದು 4 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ, ಹಾಗೆ ಒಂದು ಮೀಡಿಯಂ ಸೈಜ್‌ದು 2 ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನಾನು ತಗೊಂಡಿರುವಂಥ ರಾಗಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕಾಗುತ್ತೆ. ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂನು, ಅಂದ್ರೆ ಹಿಟ್ಟನ್ನ ನಾವು ರಾಗಿ ರೊಟ್ಟಿನ ತಟ್ಟೋ ಥರ ಅಥವಾ ತೆಳ್ಳಗೆ ಮಾಡ್ಕೊಂಡ್ರೂ ಕೂಡ ಹಂಚಿನ ಮೇಲೆ ಹಾಗೇನೆ ಬಳಿಬೋದು ಕೂಡ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ತೊಟ್ಟೋ ಥರ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ತೆಳುಗುನೂ ಅಲ್ಲ. ಈ ಈ ಒಂದು ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನಾನಿವಾಗ ಒಂದು ಏನು ಒಬ್ಬಟ್ಟು ಪೇಪರ್ ಇರುತ್ತೆ ಅಲ್ವಾ, ಒಬ್ಬಟ್ಟು ತಟ್ಟುವಂಥ ಪೇಪರ್ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ನಾನು ತಗೊಂಡಿರೋಂಥ ಉಂಡೆನ ನಾನು ಇದ್ರಲ್ಲಿ ಹಾಕಿ ರೊಟ್ಟಿನ ತಟ್ಕೊಂತಾ ಇದ್ದೀನಿ. ಸ್ವಲ್ಪ ನಾನು ದೊಡ್ಡದು ಉಂಡೆನೇ ತಗೊಂಡಿದ್ದೀನಿ. ರೊಟ್ಟಿ ದೊಡ್ದಾಗೆ ಮಾಡೋಣ ಅಂತೇಳಿ. ಇವಾಗ ರೊಟ್ಟಿನ ತಟ್ಟಿದಾದ್ಮೇಲೆ ನಾನು ಇದ್ರ ಮೇಲೆ ಬಿಳಿ ಎಳ್ಳನ್ನ ಹಾಕೊಂತಾ ಇದ್ದೀನಿ. ಇದು ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋವಾಗ ಎಳ್ಳು ಸಿಗ್ತಾ ಇದ್ರೆ ಬಾಯಿಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಇದು ಪೇಪರ್ ಸಮೇತನೇ ತೆಗೆದು ಏನು ತವಾ ಮೇಲೆ ಹಾಕ್ತಾ ಇದ್ದೀನಿ. ಇನ್ನ ಈ ಪೇಪರು ಆಲ್ಮೋಸ್ಟ್ ಎಷ್ಟೊಂದ್ ಜನಕ್ಕೆ ಗೊತ್ತಿರುತ್ತೆ. ಇದು ಒಬ್ಬಟ್ಟು ಪೇಪರು ನಾನು ತಗೊಂಡು ಸುಮಾರು ಒಂದು 2.5 ವರ್ಷ ಆಯ್ತು. ಬಟ್ ಇನ್ನ ಚೆನ್ನಾಗಿದೆ. ಫೋಲ್ಡ್ ಮಾಡಿ ಮಧ್ಯದಲ್ಲಿ ಹರಿದೋಗ್ಬಿಟ್ಟಿದೆ. ಆದ್ರೂನು ಕೂಡ ಚೆನ್ನಾಗಿ ಇನ್ನ ವರ್ಕ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನ ರೊಟ್ಟಿನ ನಾವು 2 ಸೈಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ರಾಗಿ ರೊಟ್ಟಿ, ಯಾವುದೇ ರೊಟ್ಟಿ ಆಗ್ಲಿ ರೊಟ್ಟಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ನಾವೇನೇ ಹೈ ಫ್ಲೇಮ್ ಇಟ್ರುನು ಕೂಡ ಅದು ಬೇಗ ಬೇಯೋದಿಲ್ಲ.
ಸೊ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ರೊಟ್ಟಿನ 2 ಸೈಡು. ನಾನಿಲ್ಲಿ ಎಣ್ಣೆನ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಒಂದ್ ಸೈಡ್ ರೊಟ್ಟಿಗೆ ನಾವು ನೀರನ್ನ ಕೂಡ ಹಚ್ಚಿ ಬೇಯಿಸ್ಕೋಬಹುದು. ನಾನಿವಾಗ ರೊಟ್ಟಿಗೆ ಇಲ್ಲಿ ಏನು ಕೋಸ್ ಪಲ್ಯನ ಮಾಡ್ಕೊಂಡಿದ್ದೆ. ಆಲ್ರೆಡಿ ಕೋಸ್ ಪಲ್ಯ ನಾನು ಬೆಳಗ್ಗೆ ಮಾಡಿದ್ದಿತ್ತು. ಸೊ ಅದೇ ಪಲ್ಯನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಇದಕ್ಕೆ ಚಟ್ನಿ ಕೂಡ ಇತ್ತು ಮನೆಯಲ್ಲಿ. ಚಟ್ನಿ ಮನೆಯಲ್ಲಿ ಯಾವಾಗ್ಲೂ ರೆಡಿ ಇರುತ್ತೆ. ಅದನ್ನೇ ಹಾಕೊಂಡು ಬಳಸ್ಕೊತಾ ಇದ್ದೀನಿ. ಸಾಹಿತ್ಯಕ್ಕೆ ಚಟ್ನಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಒಂದು 3 ದಿನಕ್ಕೊಂದ್ಸಲ ಚಟ್ನಿನ ಮಾಡ್ಕೊಂತಾ ಇರ್ತೀನಿ. ಇನ್ನ ಇವತ್ತಿನ ನಿಮ್ಗೆ ಈ ರಾಗಿ ರೊಟ್ಟಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ಹೇಗಿತ್ತು, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ತಪ್ಪಿದ್ರೆ ಪ್ಲೀಸ್ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಿದ್ಕೊಳ್ಳೋಣ. ಬಾಯ್.